ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಎಷ್ಟ್ ಚೆನ್ನಾಗೈತೆ ನಮ್ಮ ಮನೆಯಲ್ಲೂ ಬಿಡ್ಸೋರ್ ನಮ್ಮಮ್ಮ. ಒಂದು ಒಳ್ಳೆ ಭರ್ಜರಿ ಪ್ಲಾನ್ ಮಾಡಿದೀನಿ. ಯಾವತ್ತು ನಾನು ಇದುವರೆಗೂ ಲೈಫಲ್ಲಿ ಯಾರಿಗೂ ಒಂದು ಬೊಕ್ಕೆ ಕೊಟ್ಟಿಲ್ಲ. ನಮ್ಮ ಹುಡುಗಿ ಕೊಡೋ ಅಂತ ತರನೇ ಇದೆ. ಆಫ್ಟರ್ ಸೋ ಲಾಂಗ್ ಟೈಮ್ ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಚಿರುನ. ರಂಗೋಲಿ ಕಾಂಪಿಟೇಷನ್ ಗೆ ಜಡ್ಜಸ್ ಕೂಡ ಇರ್ತಾರೆ. ಎಲ್ರಿಗೂ ಗೈಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫೋನ್ ಇಸ್ಕೊಂಡಿದ್ದು ನಮ್ಮ ಅತ್ತೆ ನೋಡಕ್ಕೆ, ಈ ಮುಖ ನೋಡಕ್ಕಲ್ಲ. ಎತ್ತು ನಮಸ್ಕಾರಪ್ಪ ಎಲ್ಲ ಮಂದಿಗೆ. ಬೆಳಗಿನ ಶುಭೋದಯ. ಬೆಳಗಿನ ಶುಭೋದಯ ಗೈಸ್. ನಮಸ್ಕಾರ, ಬಾಳ್ ಸಾವುಕಾರ ಮಂದಿಗೆ ನಮಸ್ಕಾರ. ಬೆಳಗಿನ ಶುಭೋದಯ. ಆ್ಯಂಡ್ ಇವತ್ತಿನ ಒಂದು ದಿನ ಸ್ಪೆಷಲ್ ದಿನ. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಆ್ಯಂಡ್ ಬೆಳಗ್ಗೆನೆ ಎದ್ದು ಪಟ್ಟಂತ ಆಚೆ ಬಂದು ನೋಡ್ತೀನಿ, ನಮ್ಮಮ್ಮ ನೀಟಾಗಿ ಅಪರೂಪಕ್ಕೆ ನೋಡಿ. ಅಮ್ಮ ಅಕ್ಕಪಕ್ಕಕ್ಕಿಂತ ನಿಂದಂತೂ ಚೆನ್ನಾಗಿಲ್ಲ ಕಣಮ್ಮ, ಅವ್ರದ್ದೇ ಚೆನ್ನಾಗೈತೆ. ಅದ್ ನೀನಿಗ್ ಕೊಡಲ್ಲ, ಒಟ್ನಲ್ಲಿ ನಿನಗ್ ಕೊಡಲ್ಲ. ಇದು ನಮ್ಮನೆದು, ನಮ್ಮಮ್ಮ ಮಾಡಿರೋದು ಸಂಕ್ರಾಂತಿ ಶುಭಾಶಯಗಳು. ಇದು ನೋಡಿ, ಇದು ನಾವಮ್ಮ ಮಾಡಿರೋದು. ಇಲ್ಲಮ್ಮ ಯಾರು ಹೇಳ್ಕೊಟ್ಟಿರ್ಬೇಕಮ್ಮ, ನೀನ್ ಮಾಡಿರಲ್ಲ. ನನ್ಗೆ ಯಾಕೋ ಅನ್ಸ್ತೈತೆ ಕೈಸಿನ. ಈ ಕಡೆ ನೋಡಿ, ಈ ಕಡೆ ಆಂಟಿ ಅವ್ರದ್ದು ನೋಡಿ. ನೆನೆ ನೈಟಿಂದ ಬಿಡಿಸಿರೋದಲ್ಲ ಇದು, ನೈಟಿಂದ. ನೈಟ್ ಮಾತ್ರ ಇದು ಹಾಕಿರೋದು ಇವ್ರದ್ದು. ಇನ್ನು ಆ ಕಡೆಗೆ ಬರ್ತೀನಿ ರೀ. ಆ ಕಡೆ ಲೆಫ್ಟ್ ಮನೆ, ಈ ಕಡೆ ರೈಟ್ ಮನೆ. ಇದು ನಮ್ಮಲ್ಲ ಇವರು ಲಲಿತಾ ಆಂಟಿ ಅವ್ರದ್ದು. ಇದು ನೋಡಿ ಎಷ್ಟ್ ಚೆನ್ನಾಗೈತೆ. ನಮ್ಮ ಮನೆಯಲ್ಲೂ ಬಿಡ್ಸೋರ್ ನಮ್ಮಮ್ಮ. ಏನ ವಾಗ. ಓ, ಇನ್ನೂ ರಂಗೋಲಿನೇ ಬಿಡಿಸಿಲ್ಲ ಬೆಳಗ್ಗೆನೆ ನೋಡಿ. ಬೆಳಗ್ಗೆನೆ ಎದ್ದು ಎಲ್ಲ ರಂಗೋಲಿ ಬಿಡಿಸ್ತಾರಂತ ಅನ್ಕೊಂಡ್ರೆ ನೀವು ನೋಡಿದ್ರೆ ಇನ್ನೂ ರಂಗೋಲಿನೇ ಬಿಟ್ಟಿಲ್ವಲ್ಲಕ್ಕ. ರೆಡಿನೇ ಆಗಿಲ್ಲ ನೀವು. ಅಂಕಲ್ ಅಲ್ಲಿ ನೀವು ಬಿಡಲ್ಲ? ಆಯ್ತಾ ಇದ್ದೀನಕ್ಕ. ಕೆಳಗಡೆ ಎಲ್ಲ ಮೂರ್ ಮನೆ ಬಿಟ್ಬಿಟ್ಟವ್ರು ಆಗ್ಲೇ. ಒಂದು ಒಳ್ಳೆ ಭರ್ಜರಿ ಪ್ಲಾನ್ ಮಾಡಿದ್ದೀನಿ. ಗೊತ್ತಿಲ್ಲ ಇದು ಸಕ್ಸಸ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಇವಾಗ ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಏನೇನಿದೆಯೋ ಎಲ್ಲ ನನ್ನ ಒಂದು ಮೈಂಡಲ್ಲಿ ಏನಿದೆಯೋ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕು ಇವತ್ತು. ಸ್ಟೇಟ್ಮೆಂಟ್ ಸಖತ್ತಾಗಿರುತ್ತೆ ಅನ್ಕೋತೀನಿ. ಸದ್ಯಕ್ಕೆ ಕನ್ಫರ್ಮ್ ಆಗಲಿ ಅಲ್ಲ. ಇವತ್ತು ನಿನ್ಗೂ ಮತ್ತೆ ಅಕ್ಕಗೆ ರಂಗೋಲಿ ಕಾಂಪಿಟೇಷನ್ ಇದೆ. ಯೋಚನೆ ಮಾಡಿ ಟೈಮ್ ಕೊಟ್ಟಿದ್ದೀನಿ. ಬ್ಯೂಟಿಫುಲ್ ಆಗಿ ಬಿಡಿಸ್ಬೇಕು, ವಿನ್ ಆಗುವಂತ ತರ ಬಿಡಿಸ್ಬೇಕು. ಬನ್ನಿ ಅಕ್ಕ. ಅಯ್ಯೋ ಬಿಡಿ ಹೋಲಿ. ಇವತ್ತು ರಂಗೋಲಿ ಕಾಂಪಿಟೇಷನ್ ಐತೆ, ನಿಮ್ಗೂ ಮತ್ತೆ ಅಮ್ಮಗೆ. ಟೈಮ್ ಕೊಟ್ಟಿದ್ದೀನಿ ಹೇಳ್ತೀನಿ. ಟೈಮ್ ಕೊಟ್ಟಿದ್ದೀನಿ, ಯೋಚನೆ. ಅದೇ ನೀವು ರೆಡಿ ಆದಾಗ 12 ಗಂಟೆ 12:30ಗೆಲ್ಲ ನಾನು ಹೇಳ್ತೀನಿ. ಟೈಮಿಂಗ್ಸ್ ಎಲ್ಲ ಹೇಳ್ತೀನಿ, ನೀವು ರೆಡಿಯಾಗಿ ಯೋಚನೆ ಮಾಡಕ್ಕೆ ಟೈಮ್ ಕೊಟ್ಟಿದ್ದೀನಿ. ಗೈಸ್ ಪ್ಲ್ಯಾನು ಸಕ್ಸಸ್ ಆಗಿದೆ. ಸೊ ಇವತ್ತು ಒಂದು ಭರ್ಜರಿ ಕಾಂಪಿಟೇಷನ್ ನಡೆಸ್ತಾ ಇದ್ದೀನಿ. ಆ ಕಾಂಪಿಟೇಷನ್ಗೆ ಗೆಸ್ಟ್ ಕೂಡ ಬರ್ತಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಗೆಸ್ಟು. ಸೊ ಫುಲ್ಲು ಪೂರ್ತಿ ಗೆಸ್ಟ್ ಕೂಡ ಬರ್ತಾರೆ. ಸೂಪರ್ ಎಕ್ಸೈಟೆಡ್, ವೆಯ್ಟ್ ಮಾಡ್ತಾರೆ. ಅಪ್ಪ ಇಲ್ಲವಾ? ಅಪ್ಪ ಇವಾಗ ಇನ್ನೊಂದು ಪಾಪ, ನೀನು ಮತ್ತೆ ಅಂಕಲ್ ಇಬ್ರು ಕೂಡ ರಂಗೋಲಿ ಬಿಡಿಸ್ಬೇಕು. ಯೋಚನೆ ಮಾಡಿ. 2 ಗಂಟೆವರೆಗೂ ಟೈಮ್ ಬರುತ್ತೆ. 2 ಗಂಟೆವರೆಗೂ ಟೈಮ್ ಐತೆ. ನನಗೊಂದು ಬರತ್ ಬಿಡ, ಅವಾಗ ಬಿಡ್ತಾ ಇದ್ದೆ ನಾನು. ಅದೇ ಒಟ್ನಲ್ಲಿ ಚೆನ್ನಾಗಿರ್ಬೇಕು, ಗೆಲ್ಬೇಕು. ಯೋಚನೆ ಮಾಡಿ. ಆಯ್ತಾಯ್ತು. ಓಕೆ, ಇದನ್ನ ಅಂಕಲ್ ಹೇಳ್ಬೇಕು. ಇದನ್ನ ಅಂಕಲ್ಗೂ ಕೂಡ ಹೇಳ್ಬೇಕು ಇವಾಗ. ಹಲೋ ಅಂಕಲ್, 2 ಗಂಟೆಗೆ ಬರ್ತೀರಲ್ವಾ? 2 ಗಂಟೆವರೆಗೂ ಟೈಮ್ ಐತೆ. ನೀವು ಮತ್ತೆ ಅಪ್ಪ ಇಬ್ರಿಗೂ ರಂಗೋಲಿ ಕಾಂಪಿಟೇಷನು. ಯಾರು ಚೆನ್ನಾಗಿ ಬಿಡ್ತಾರೋ ನೋಡೋಣ. ನೀವು ಟೈಮ್ ಐತೆ, ನೋಡ್ಕೊಳ್ಳಿ ಏನ್ ಬಿಡ್ಬೇಕು ಅಂತ. ಅಕ್ಕನ ಹತ್ರ ಎಲ್ಲ ಹೇಳ್ಸ್ಕೊಳಂಗಿಲ್ಲ ನೀವು. ನೀವೇ ಸ್ವಂತವಾಗಿ ಬಿಡ್ಬೇಕು. ಬನ್ನಿ, ಆಲ್ ದ ಬೆಸ್ಟ್. ನೋಡೋಣ ಹೆಂಗ್ ಬಿಡ್ತೀರಂತ. ಫೈನಲಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಇವಾಗ ಒಂದು ಕಾಂಪಿಟೇಷನ್ ನಡೆಸ್ತಾ ಇದ್ದೀನಿ. ಆ ಕಾಂಪಿಟೇಷನ್ ಅಂತ ಹೇಳ್ತೀನಿ. ಅದಾದಮೇಲೆ ಆ ಕಾಂಪಿಟೇಷನ್ಗೆ ಒಬ್ಬರು ಜಡ್ಜಸ್ ಎಲ್ಲ ಬರ್ತಾರೆ. ಜಡ್ಜಸ್ ಯಾರು ಎತ್ತೆ ಅಂತೆಲ್ಲ
ಅವ್ರ ಮುಂದೆ ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಅವರೆಲ್ಲ ಬರ್ತಿದ್ದಾರಲ್ವ, ಅದಕ್ಕೋಸ್ಕರ ಅವರಿಗೆ ಒಂದು ಏನಾದರೂ ನಮ್ಮ ಕೈಯಿಂದ ಒಂದು ಗಿಫ್ಟ್ ಇರಬೇಕು, ಅಥವಾ ಇನ್ನೊಂದು ಕೈಟ್ ತೊಗೊಬರ್ಬೇಕು. ನಾನು ಇವತ್ತು ಒಂದು 5 ಕೈಟ್ ತರಬೇಕು, ಬಿಕಾಸ್ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಕೈಟ್ ಬೇಕೇ ಬೇಕಲ್ವ. ಅದಕ್ಕೆ ನೋಡೋಣ ಬನ್ನಿ, ಹೋದ್ಮೇಲೆ ಯಾವ ಕೈಟ್ ಇಷ್ಟ ಆಗುತ್ತೆ, ಯಾವ್ದು ಚೆನ್ನಾಗಿದೆ, ದೆನ್ ಏನು ಗಿಫ್ಟ್ ಕೊಡ್ಬೋದು ಅಂತ ಯೋಚನೆ ಮಾಡ್ಬೋದು. ಅಲ್ಲೋಗಿ ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ಚಲೋ, ಕಾರಲ್ಲಿ ಹೋಗ್ತಾ ಇದೀನಿ, ಬಿಕಾಸ್ ಕೈಟು ಬೈಕಲ್ಲಿ ಇಸ್ಕೊಬರ್ಬೇಕಾದ್ರೆ ಮುರಿದ್ಗಿದ್ದು ಹೋದ್ರೆ ಆಮೇಲೆ ಕಷ್ಟಪಟ್ಬಿಟ್ಟು ಬಂದಿರ್ತೀನಿ. ಅದಕ್ಕೆ ಕಾರು. ಅಲ್ಲಿಂದ ಕೈಟ್ ನೋಡೋಕೆ ಬಂದೆ. ಸ್ಮಾಲು, ಬಿಗ್ಗು, ಮೀಡಿಯಮು ಇದೈತೆ. ಇದೇ ಬೆಸ್ಟ್ ಅನ್ಕೋತೀನಿ. ಇದಕ್ಕಿಂತ ದೊಡ್ಡದು ಐತೆ. ಅದೇ ತಾನು ದೊಡ್ಡದು, ಅದೇ ಎಷ್ಟು ದೊಡ್ಡದು. ಇಸ್ ಬೆಸ್ಟು. ಒಂದು ಐಡಿಯಾ ಏನಂದರೆ, ಇವಾಗ ಹೆಂಗಿದ್ರು ಮೀಡಿಯಮ್ ಆಗೈತೆ, ಮೀಡಿಯಮ್ ಕೈಟ್ ಐತೆ, ಇಲ್ಲಿ ಲಾರ್ಜ್ ಕೈಟ್ ಐತೆ. ಮೀಡಿಯಮ್ ಕೈಟ್ನ 4 ತೊಗೊಂಡು ಇದನ್ನು 1 ತೊಗೊಂಡ್ಬಿಡ್ತೀನಿ. 4 ಕೈಟು ಯಾರ್ಯಾರು ಬರ್ತಾರೋ ಎಲ್ಲರೂ ಆರಿಸಾದ್ಮೇಲೆ ಈ ದೊಡ್ಡ ಕೈಟ್ನ ಒಟ್ಟಿಗೆ ಎಲ್ಲರೂ ಆರಿಸ್ಬೋಣ. ಯಾರ್ಯಾರು ಇದ್ರೋ ಪೂರ್ತಿ ಒಟ್ಟಿಗೆ ಆರಿಸ್ಬೋಣ, ಸಕ್ಕತ್ತಾಗಿರುತ್ತೆ. ಎಲ್ಲೈತೆ ಕಲರ್ಸ್? ಇಲ್ಲಿದೆ ಕಲರ್ಸ್. ಇದೆಲ್ಲ ಇದು ಇನ್ಬಿಲ್ಟಾ ಇವಾಗೆಲ್ಲ? ಈ ಥರ ಬಂದೈತಾ? ಆ ಕೈಟ್ ಜೊತೆಗೆ ದಾರ ಬೇಕಿತ್ತಲ್ಲ, ಅದು ದಾರನ ತೊಗೊಂಡಿದ್ದೀನಿ. ನಮ್ಮ ಬೈ ಇವಾಗ ಒಳ್ಳೆ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ. ಇಷ್ಟೊಂದು ತೊಗೊಂಡಿದ್ದೀನಿ, ಡಿಸ್ಕೌಂಟ್ ಹಾಕಿ ಕೊಟ್ಟಿಲ್ಲ ಅಂದರೆ ಬೈ ಇಟ್ಬಿಟ್ಟು ಹೊಂಟೋಗೋಣ. ಇದು ದೊಡ್ಡ ಲೈಕ್ ಮೀಡಿಯಮ್ ಸೈಜದು 5 ತೊಗೊಂಡಿದ್ದೀನಿ. ಅದು ಬಿಗ್ ಸೈಜ್, ಅದು 1 ತೊಗೋತಾ ಇದ್ದೀನಿ. ಹೋದ ವರ್ಷನೂ ನಾನು ನಮ್ಮ ಚೋಟ ಮರಿ ಎಲ್ಲರೂ ಕೂಡ ಕೈಟ್ ಆರಿಸಿದ್ವಿ, ಸಕ್ಕದಾಗಿ ಆರಿಸಿದ್ವಿ ಕೈಟು. ಈ ಸಲ ಇನ್ನೂ ಕೈಟ್ ಆರಿಸ್ಬೇಕು ಅಂತ ತೊಗೊಂಡೋಗ್ತಿರೋದು. ಚಲೋ, ಒಂದೊಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಆ್ಯಂಡ್ ಕಾಂಪಿಟೇಷನ್ ಜೊತೆಗೆ ಈ ಥರ ಒಂದು ಎಂಜಾಯ್ಮೆಂಟು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಇವತ್ತು ಗೆಸ್ಟ್ ಬರ್ತಾರಲ್ಲ, ಅದ್ರ ಜೊತೆಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ. ಅವರಿಗೆ ಒಂದು ಬೊಕ್ಕೆ ಕೊಡೋಣ. ಯಾವತ್ತು ನಾನು ಇದುವರೆಗೂ ಲೈಫಲ್ಲಿ ಯಾರಿಗೂ ಒಂದು ಬೊಕ್ಕೆ ಕೊಟ್ಟಿಲ್ಲ. ಇಲ್ಲೇ ಒಂದು ಬೊಕ್ಕೆ ಅಂಗಡಿ ಇತ್ತು, ಅದಕ್ಕೆ ಬೊಕ್ಕೆ ತೊಗೊಂಡು ಗೆಸ್ಟಿಗೂ ಬೊಕ್ಕೆ ಕೊಟ್ಟು ಅದಾದಮೇಲೆ ನೆಕ್ಸ್ಟು ಗೆದ್ದವರಿಗೆ ಕೊಟ್ಬೋಣ. ಬನ್ನಿ. ಫಸ್ಟ್ ಟೈಮು ಬೊಕ್ಕೆ ತಗೊಳಕ್ಕೆ ಬಂದಿರೋದು. ಯಾವ ಡಿಸೈನ್ಗೆ ಏನು ಕಲರ್ ಅಂತ ಗೊತ್ತಿಲ್ಲ. ತೋರಿಸಿದ್ರು, ಒಂದಿಷ್ಟು ಇಮೇಜಸ್ಗಳನ್ನ ತೋರಿಸಿದ್ರು. ಈಗ ಅದನ್ನು ನೋಡಿ ಒಂದು 5-10 ನಿಮಿಷ ಆಗುತ್ತಂತ ಅದನ್ನು ರೆಡಿ ಮಾಡೋದಕ್ಕೆ. ರೆಡಿ ಆಗಲಿ, ಪರವಾಗಿಲ್ಲ. 2 ಬೊಕ್ಕೆ ತೊಗೊಂಡು ಹೋಗೋಣ. ಬಂದಿರೋ ಗೆಸ್ಟಿಗೆ ಅವಮಾನ ಮಾಡಬಾರ್ದಲ್ಲ, ಸನ್ಮಾನ ಮಾಡಬೇಕು. ಅದಕ್ಕೆ ಬೊಕ್ಕೆ ಕೊಟ್ಬಿಟ್ಟು ಮಾಡೋಣ ಅಂತ. ಗೈಸ್, ಬೊಕ್ಕೆ ಮಾಡೋದು ಸಿಂಪಲ್ ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ರಿಸ್ಕ್ ಐತೆ ಅಂತ ನಾನು ಈಗಲೇ ನೋಡ್ತಾ ಇರೋದು. ಯಪ್ಪ, ಅಲ್ಲಿ ನೋಡಿ, ಅದಕ್ಕೂ ಅಲ್ಲಿ 6 ಪೇಪರು, ಇಲ್ಲೊಂದು ಪೇಪರ್, ಅದ್ರ ಪೇಪರ್. ಯಪ್ಪ, ನಾನು ಸುಮ್ಮನೆ ಈಸಿ ಅನ್ಕೊಂಡಿದ್ದೆ. ಇನ್ನು ದೊಡ್ಡ ಬೊಕ್ಕೆ ಮಾಡಿಸ್ತಾರಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ ಎಷ್ಟೋ ತುಂಬಾನೇ ಟೈಮ್ ತಗೋತಾರೆ. ಅದ್ರ ಮುಂದೆ ಪಕ್ಕ. ರೋಜಾ ಹೂವೆ ಎಲ್ಲೇ ನೀನೆಲ್ಲೇ ನನ್ನ ವಿರಹವ. ಗೈಸ್, ಫೈನಲಿ ಫಸ್ಟ್ ಟೈಮು ಒಂದು ಬೊಕ್ಕೆ ತಗೊಂಡಿದ್ದೀನಿ. ಇದು ನೋಡಿ, ಏನು ನಮ್ಮ ಹುಡುಗಿ ಕೊಡೋ ಅಂತ ಥರನೇ ಇದೆ, ಸೇಮ್ ಆ್ಯಸ್ ಇಟ್ ಈಸು. ಅಕ್ಕ, ಬರ್ತೀವಿ ಮತ್ತೆ. ಯಾ ಗೈಸ್, ಚಲೋ. ಆ್ಯಂಡ್ ಇವಾಗ ಈ ಬೊಕ್ಕೆನ ಒಂದು ಬೊಕ್ಕೆ ತೊಗೊಂಡಿದ್ದೀನಾ, ಇನ್ನೊಂದು ದೊಡ್ಡ ಬೊಕ್ಕೆ ಮಾಡಿಸ್ತಾ ಇದ್ದೀನಿ. ಆದರೂ ಬೊಕ್ಕೆ ಒಂಥರ ಸೋ ಕ್ಯೂಟ್, ಮಸ್ತ್ ಇದೆ ಮಾರೆ ಬೊಕ್ಕೆ ಮಾತ್ರ. ಬನ್ನಿ, ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ಈ ಬೊಕ್ಕೆನ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಇನ್ನೊಂದು ದೊಡ್ಡ ಬೊಕ್ಕೆ ಬರುತ್ತೆ, ಅದನ್ನ ರಿಸೀವ್ ಮಾಡ್ಕೋಬೇಕು ನಾನು. ಆ ಬೊಕ್ಕೆನ ನಾನು ಪೋರ್ಟರ್ ಮಾಡಿಸ್ಕೋಬೇಡ ಅಂತ ಇದ್ದೀನಿ, ಬಿಕಾಸ್ ಏನು ಬಾರ ಇರುತ್ತೆ, ಅದನ್ನ ಪೋರ್ಟರ್ ಮಾಡಿಸ್ಕೊಂಬೇಡ ಅಂತ ಇದ್ದೀನಿ. ಬಿಕಾಸ್ ಇವಾಗ ಹೋಗಿ ವಿಡಿಯೋ ಶೂಟ್ ಮಾಡಿಸೋದು ಸ್ವಲ್ಪ ಲೇಟ್ ಆಗ್ಬೋದು. ಅಷ್ಟರಲ್ಲಿ ನಾನು ವಿಡಿಯೋ ಶೂಟ್ನ ಮುಗಿಸೋ ಅಷ್ಟರಲ್ಲಿ ಆ ಬೊಕ್ಕೆನೂ ಮುಗ್ದಿರುತ್ತೆ, ಮನೆಗೂ ಬಂದಿರುತ್ತೆ. ಗೆಸ್ಟ್ಗಳು ಕೊಟ್ಟಂಗಾಗುತ್ತೆ, ಗೆದ್ದವ್ರಿಗೂ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ಈ ಪ್ಲ್ಯಾನು. ಚಲೋ, ಮನೆಗೆ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡೋಣ. ನಮ್ಮ ಒರಿಜಿನಲ್ ಇನ್ನೂ ವೆಲ್ಕಮಿಂಗ್ ಬೇರೆ ಕೊಟ್ಟಿಲ್ಲ ನಾನು. ಚಲೋ, ಸೂಪರ್ ಎಕ್ಸೈಟೆಡ್ ಟುಡೇ, ಲೆಟ್ಸ್ ಗೋ. ನಾನು ಏನಕ್ಕೆ ಟೀಮ್ ಬಿಲ್ಡ್ ಮಾಡಬೇಕು ಅಂತ ಇದ್ದೀನಿ ಅಂದರೆ, ಇವಾಗ ಈ ಥರ ಎಮರ್ಜೆನ್ಸಿ ಸಿಚುವೇಶನಲ್ಲಿ ತಗೊಂಡು ಬರಬೇಕು ಅಂತ ಇದ್ದಾಗ ಅಲ್ಲಿ ಒಂಚೂರು ಎಮರ್ಜೆನ್ಸಿ ಶೂಟ್ ಮಾಡ್ಬೇಕು ನಾನು. ಅವಾಗ ಸೊ ದಟ್ ನಮ್ಮ ಟೀಮಿಗೆ ಹೇಳಿದ್ರೆ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ತಗೊಂಡ್ಬರ್ಬೋದು. ಒಂದು ಸ್ವಲ್ಪ ಹೆಲ್ಪ್ ಇರುತ್ತೆ, ಕ್ರಿಯೇಟಿವ್ ಐಡಿಯಾಸ್ ಕೊಡ್ಬೋದು. ಈ ಥರದಕ್ಕೆಲ್ಲ ತುಂಬ ಲೈಕ್ ನನ್ನ ಟೀಮ್ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಟೀಮ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಬೇಕು ನಾನು. ನೋಡ್ಬೇಕು ಏನಾಗುತ್ತೆ ಅಂತ. ನಾನು ಹಿಂದೆನೆ ಚಿರೋನೆ ಗಾಯ್ಸ್, ನಾನು ಹಿಂದೆನೆ ಅವನೇ. ಬರ್ತಾನೆ ಆಮೇಲೆ ಬರ್ತಾನೆ. ರಾಧ್ಯ, ಐ ಲವ್ ಯು.
ಟುರುರುರು ಐ ಲವ್ ಯು. ಐ ಲವ್ ಯು ಟು ಸುದೀಪ. ಏನಾಯ್ತು ಗೆದ್ದರ್ಗ ಐ ಲವ್ ಯು ಟುರುರುರು ಹಿಂಗಲ್ಲ ಹೋಗಲು ಮುದೇವಿ. ಏಯ್ ಮುಚ್ಚು ಬಾಯ್. ಯಾ ನಾನು ಕೊಡಕ್ ಹೋಗ್ತಾ ಇರೋದು, ನಾನು ಮಾಡಿಸ್ಕೊ ಬಂದಿದ್ದೀಗ. ಗೈಸ್ ಆಫ್ಟರ್ ಸೋ ಲಾಂಗ್ ಟೈಮ್ ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಚಿರುನ. ಅದಕ್ಕೂ ಮುಂಚೆ ಹಲೋ, ಇವಾಗ ನೀನು ರಂಗೋಲಿ ಬಿಡಬೇಕು. ಏನು ಬಿಡಬೇಕು ಅಂತ ಯೋಚನೆ ಮಾಡು. ಏನು ಬಿಡಬೇಕು ಅಂತ ಯೋಚನೆ ಮಾಡು. ಟೈಮ್ ಐತಿನ, ಅವ್ರು ಬಿಡಬೇಕು, ಅಂಕಲ್ ಬಿಡಬೇಕು, ಅವರೆಲ್ಲ ಬಿಡಬೇಕು. ಯೋಚನೆ ಮಾಡು. ಸರ್ ನಮಸ್ಕಾರ ಸರ್. ಇಲ್ಲಿ ಕೂತಿದ್ದೋ ನಾನು, ಇಲ್ಲಿ ಕ್ಯಾಮ್ರಾ ತಿರ್ಸಿರಿ ಎದ್ದೋಗೋಣ ಅಲ್ಲಿ. ನಮಸ್ಕಾರ. ಇವಾಗ ನೀನು ಕೂಡ ರಂಗೋಲಿ ಬಿಡಬೇಕು. ಯೋಚನೆ ಮಾಡು. ನೀನು ಮತ್ತೆ ಬುಜ್ಜಿ ಇಬ್ರು ಬಿಡ್ತೀರಾ, ಓಕೆನಾ? ಆ್ಯಂಡ್ ವೆಲ್ಕಮ್. ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಮಕರ ಸಂಕ್ರಾಂತಿ. ಹಾಂ ಓಕೆ ಅಕ್ಕ, ಅದನ್ನ ಹೇಳ್ಬೇಕಲ್ಲ. ಅದೇ ಇವತ್ತನ ಏನೋ ಐತಲ್ಲ, ಅದು ಹೇಳ್ಬೇಕು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಭಾನುವಾರ ಮೈಸೂರಿಗೆ ಬರ್ತಾ ಇದ್ದೀನಿ, ಬನ್ನಿ. ಹಲೋ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ನಮ್ಮನೆ ಮುದುಕಿಯಲ್ಲಿ ನಮ್ಮನೆ ಮುದುಕಿ ಹುಡುಕ್ತಿದ್ದಪ್ಪ, ಈಗ ಕಾಣಿಸಿದ್ರು. ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾ ಅಷ್ಟೇ ಹೇಳಕ್ಕೆ ನಮ್ಮ ಮುದುಕಿನ ಹುಡುಕಾಡ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇವತ್ತು ಮಕರ ಸಂಕ್ರಾಂತಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಕ್ಕ ಹೇಳ್ಬಿಡಿ ಅಕ್ಕ, ಹೇಳಿದ್ರೆ ಮುಂಚೆನೆ ಆದ್ರೂ ಇನ್ನೊಂದ್ಸಲ ಹೇಳಿ ಅಕ್ಕ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಚೋಟ ಮರಿಗೆ ಹೇಳಕ್ ಬರಲ್ಲ ನೋಡಿ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಅಷ್ಟೇ ಸಿಂಪಲ್ ಸ್ವೀಟ್ ಆ್ಯಂಡ್ ಇರಬೇಕು ಗೈಸ್. ಇವಾಗ ಸಂಕ್ರಾಂತಿ ಹಬ್ಬದ ದಿನ ಒಂದಿಷ್ಟು ಏನು ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಬೆಳಗ್ಗೆ ಇವೆಲ್ಲ ತಲೆ ಎಲ್ಲ ಓಡಿದ್ದು ನನಗೆ. ಇವಾಗ ರಂಗೋಲಿ ಕಾಂಪಿಟೇಷನ್ ಇರ್ತಿರೋದು. ಆ್ಯಂಡ್ ಇವತ್ತು ರಂಗೋಲಿ ಕಾಂಪಿಟೇಷನ್ ಒಂದು ನಮ್ಮ ಅಮ್ಮ ಮತ್ತು ಅಕ್ಕ ಇವರಿಬ್ರು ಕಾಂಪಿಟೇಷನ್ ಇರುತ್ತೆ. ಮತ್ತು ನಮ್ಮ ಅಪ್ಪ ಮತ್ತು ಅಂಕಲ್ ಕಾಂಪಿಟೇಷನ್ ಇರುತ್ತೆ. ಅಂದರೆ ಸುಮ್ಮನೆ ನಾರ್ಮಲ್ ಆಗಿ ಸಂಕ್ರಾಂತಿ ಹಬ್ಬದ ದಿನ ಸುಮ್ಮನೆ ಹಂಗೆ ಒಂದು ಮಾಡೋದು. ಆಮೇಲೆ ನಮ್ಮ ಚಿರು ಮತ್ತು ಚೋಟ ಮರಿ ಕಾಂಪಿಟೇಷನ್, ರಂಗೋಲಿ ಕಾಂಪಿಟೇಷನ್. ಒಟ್ಟಲ್ಲಿ ಇರೋದು ಮೇಯ್ನು ರಂಗೋಲಿ ಕಾಂಪಿಟೇಷನ್. ಸೊ ರಂಗೋಲಿ ಕಾಂಪಿಟೇಷನ್ಗೆ ಜಡ್ಜಸ್ ಕೂಡ ಇರ್ತಾರೆ. ಜಡ್ಜಸ್ಸು ನಾನು ಒಬ್ರು ಕನ್ನಡ ಸೀರಿಯಲ್ ಆ್ಯಕ್ಟರ್ಸ್ಗೆ ಅಪ್ರೋಚ್ ಮಾಡಿದ್ದೆ. ಆ್ಯಂಡ್ ಇನ್ನೊಂದು ಒಬ್ರು ಇನ್ಫ್ಲುಯೆನ್ಸರ್ಗೆ ಅಪ್ರೋಚ್ ಮಾಡಿದ್ದೆ. ಅವರಿಬ್ಬರು ಬರ್ತಾರೆ. ಇವರು ಮುಗಿಯೋಷ್ಟರಲ್ಲಿ, ಇವ್ರದ್ದು ರಂಗೋಲಿ ಕಾಂಪಿಟೇಷನ್ ಎಲ್ಲ ಮುಗಿಯೋಷ್ಟರಲ್ಲಿ ಆ ಜಡ್ಜಸ್ಗಳೆಲ್ಲ ನಮ್ಮ ಮನೆಗೆ ಬರ್ತಾರೆ. ಸೊ ಅವರು ಬಂದ್ಬಿಟ್ಟು ಯಾರ್ದು ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರು ಬಂದಾದ್ಮೇಲೆ ಯಾರ್ದು ರಂಗೋಲಿ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡ್ತಾರೆ. ಸರ್ ನಿಮ್ಮದು ಅಷ್ಟೇ, ಇವ್ರದ್ದು ಅಷ್ಟೇ, ನಿಮ್ಮದು ಅಷ್ಟೇ. ಆ ಡಿಸೈಡ್ ಮೇಲೆ ಏನೋ ಒಂದು ಹಂಗೆ ಕೊಡುವ. ನಿಮ್ಮ ಒಂದು ಖುಷಿಗೋಸ್ಕರ ಜೊತೆಗೆ ಗೆಸ್ಟ್ಗಳಿಗೆ ಇಷ್ಟ ಆಗೋ ಥರ ಮಾಡಬೇಕು. ಜಡ್ಜಸ್ಗಳು ತುಂಬ ಇಂಪಾರ್ಟೆಂಟು. ಆ್ಯಂಡ್ ರಂಗೋಲಿ ಕಾಂಪಿಟೇಷನ್ ಟೈಮಿಂಗ್ಸ್ ಬಂದ್ಬಿಟ್ಟು ಬರೀ 20 ಮಿನಿಟ್ಸ್ ಇರುತ್ತೆ. 20 ಮಿನಿಟ್ಸಲ್ಲಿ ನೀಟಾಗಿ ಮುಗಿಸ್ಬೇಕು. ರಂಗೋಲಿ ನಂಗೆ ಬರೋದೇ ಇಲ್ಲ ಫಸ್ಟ್. ಎಲ್ರಿಗೂ ಗೈಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುರು ಮಾಡೋಣ ಬನ್ನಿ. ಇಲ್ಲ ಅದು ನಾವು ನಮ್ದು ಸ್ಪೆಷಾಲಿಟಿ, ನಮ್ಮ ಶೋನೇ ಬೇರೆ, ಅವ್ರ ಶೋನೇ ಬೇರೆ. ಜಡ್ಜಸ್ಸು ಇನ್ನೇನೋ ಆಲ್ಮೋಸ್ಟ್ ಬರೋ ಟೈಮಲ್ಲಿ ಗೊತ್ತಾಗುತ್ತೆ. ರೆಡಿ ಪಾಪ? ಬರೋ ಟೈಮಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಯಾರು ಗೊತ್ತಿರಲ್ಲ ಜಡ್ಜಸ್, ನೀವೆಲ್ಲ ಒಳಗಡೆ ಸೀಕ್ರೆಟ್ ರೂಮಲ್ಲಿ ಇರ್ತೀರಾ. ನೀವು ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಫುಲ್ ಅದೇ ಹೇಳಿದ್ನಲ್ಲ, ಕನ್ನಡ ಸೀರಿಯಲ್ ಆಕ್ಟರ್ಸ್ ಒಬ್ರು ಮತ್ತೆ ಇನ್ನೊಬ್ರು ಇನ್ಫ್ಲುಯೆನ್ಸರ್, ಇಬ್ರು ಕರೆಸ್ತಾ ಇರೋದು. ಅಮ್ಮ ಸೀರಿಯಸ್ಲಿ ಅಮ್ಮ, ನಂಬಿಕೆ ಇಲ್ವಾ ಅಪ್ಪ? ನಮಗ್ ಪರಿಚಯ ಇದಾರೆ. ಒಂದು ಹುಡುಗಿನೇ ಪರಿಚಯ ಇಲ್ಲ, ಆಕ್ಟರ್ಸ್ಗೆ ಹೋಗ್ಬಿಟ್ಟಿದ್ಯಾ ನೀನು. ನಾನು ಕರೆಸ್ತಾ ಇದ್ದೀನಿ. ನಿನ್ನೆ ತಾನೆ ಸ್ಟಾರ್ ಸುವರ್ಣದವರು ಮೆಸೇಜ್ ಹಾಕಿದ್ದಾರೆ. ನಿಮಗೆ ಡೌಟ್ ಇದ್ರೆ ನಿಮಿಷ ರೀ, ನಿಮ್ಮ ನಂಬರ್ ಕಳಿಸಿ ಅಂತ ಹೇಳಿ. ಪ್ರೂಫ್ ಇದ್ರೆ ನಂಬೋದಲ್ವಾ? ರಶ್ಮಿಕಾ ಮಂದನ್ ಸ್ಟಾರ್ ಸುವರ್ಣ ಅಫಿಷಿಯಲ್ ಟಿಕ್ಕಾ ನಂಬುದ್ರಾ? ಆಲ್ ದ ಬೆಸ್ಟ್ ಟು ಎವ್ರಿವನ್. ಮಾಡ್ತಾ ಇರಿ ಖುಷಿಯಾಗಿ. ಜೋರು ಗಾಳಿ ಬರ್ತೈತೆ ಆ ಕಡೆಯಿಂದ, ಅದಕ್ಕೆ ಸೈಕಲ್ ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ರಂಗೋಲಿ ಆರೋಗ್ಬಾರ್ದು ಅಂದ್ಬಿಟ್ಟು ಆ ಕಡೆ ಸೈಕಲ್, ಆ ಕಡೆ ಬೆಡ್ಶೀಟ್ ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ರಂಗೋಲಿನ ನೀರ್ ಹಾಕ್ಬಿಟ್ಟು ರೆಡಿ ಮಾಡ್ಕೋತವ್ರೆ.
ಗೈಸ್ ನಮ್ಮಮ್ಮ ಹೇಳಿದ್ದೆ ತಡ ಇಲ್ಲಿ ನೋಡಿ ಈ ಬಾಕ್ಸ್ಗಳಿಗೆ ಅದು ಯಾವಾಗ ರಂಗೋಲಿಗಳು ಹಾಕುತ್ತೆ ಇಲ್ಲ ಮನೇಲಿ ಎತ್ತ ಇದು ಮುಂಚೆನೆ ಇತ್ತಿದ ಓಕೆ ಓಕೆ ನಮ್ಮ ಅಪ್ಪ ರಂಗೋಲಿ ತಗೊಂಬರೋದು ಬಿಟ್ಬಿಟ್ಟು ಓಲಿ ತಗೊಂಡ್ಬಿಡೈತೆ ಓಲಿ ತಂದ್ಬಿಡೈತೆ ಗುರು. ಫೈನಲಿ ಇವಾಗ ನಮ್ಮ ಈ ಒಂದು ಬ್ಯೂಟಿಫುಲ್ ಸಂಕ್ರಾಂತಿ ಹಬ್ಬದ ರಂಗೋಲಿ ಕಾಂಪಿಟೇಷನ್ ಶುರು ಆಗ್ತಿದೆ. ಎಲ್ಲ ತಯಾರಿ ಮಾಡ್ಕೊಂಡವ್ರೆಲ್ಲ ರೆಡಿನಾ? 3, 2, 1 ಸ್ಟಾರ್ಟ್. ಇಟ್ರು ಒಂದು ಚುಕ್ಕಿ ಇಟ್ರು, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಅಲ್ಲೂ ಚಿಟ್ಟಿದೆ, ಚುಕ್ಕಿ ಇಟ್ಟಿದ್ದಾರೆ. ನಮ್ ಬುಜ್ಜಿನೂ ಚುಕ್ಕಿ ಇಡ್ಬೇಕು, ಆಗ ಮಸ್ತ್ ಇರತ್ತಿನ. ಚುಕ್ಕಿ ಇಟ್ಬಿಟ್ಟು ಮಾಡ್ಬೇಕು. ಚುಕ್ಕಿ ಹೆಂಗಿರ್ತಲ್ಲ ನಾನು ನೋಡ್ತೀನಿ. ಸಮಾಧಾನ ಅವ್ರು ಮಾಡ್ತಾರೆ. 20 ಮಿನಿಟ್ಸ್ ಅಲ್ಲಿ ಯಾವ ತರ ಬ್ಯೂಟಿಫುಲ್ ಆಗಿ ರಂಗೋಲಿ ಮಾಡ್ತಾರೆ ಅಂತ ನೋಡಿ. ಅಂಡ್ ಇವಾಗ ಇದ್ರದ್ದು ಮ್ಯೂಸಿಕ್ ಶಾರ್ಟ್ಸ್ ಬರುತ್ತೆ, ನೋಡ್ಕೊಳ್ಳಿ ಗೈಸ್. ನಮ್ಮಮ್ಮ ಈ ಕಡೆ ರೋಸ್ ಗುಲಾಬಿ ಬಿಡ್ತವ್ರೆ, ಆ ಕಡೆ ಸನ್ಫ್ಲವರ್ ಬಿಡೋ ಥರ ಬಿಡ್ತಿದ್ದಾರೆ. ನಾವು ಯೂಶಲಿ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಬಿಡ್ತಿದ್ದು, ಹಿಂಗೆ ರೌಂಡ್ ಹಾಕ್ಬಿಟ್ಟು ಹಿಂಗಿಂಗಂದ್ ಮುಗೀತು ಫ್ಲವರು. ನೀನು ಹೆಂಗೆ ಬಿಡ್ತಪ್ಪ? ನಾನು ರೋಸ್ ಬಿಡಿಸೋದು. ಹಂಗಾರೆ ಅಷ್ಟೊಂದು ರೋಸ್ ಬಿಡ್ಸೋಕ್ಕೆಲ್ಲ ಬರೋದು ನಮ್ಗೆ ಸಿಂಪಲ್ ಅಂದರೆ ಇದೊಂದೇ. ಬಿಡಿಸ್ತೀನಿ ನಾನು ನಮ್ಮ ಹುಡುಗಿನ ಬಿಡಿಸಿದ್ರೆ ರೋಸ್ ಬಿಡಿಸಿದಂಗೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಅಯ್ಯಯ್ಯೋ ಆಫ್ ಮಾಡ್ಬಿಟ್ಟ. ಅಯ್ಯೋ 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 ಯಾರೇ ನಿಮ್ನ ಕರೆದಿದ್ದು? ಓ ಆಲ್ ದ ಬೆಸ್ಟ್ ಅಪ್ಪ, ಆಲ್ ದ ಬೆಸ್ಟ್. ನಾನು ಏನೋ ಫೋನ್ ಇಸ್ಕೊಂಡಿದ್ದು ನಮ್ಮ ಅತ್ತೆ ನೋಡಕ್ಕೆ, ಈ ಮುಖ ನೋಡಕ್ಕಲ್ಲ. ಓಕೆ 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 ಬಾಯ್ ಬಾಯ್. ಮತ್ತೆ ಇನ್ನ ಒಂದು 5 ನಿಮಿಷ ಐತೆ ಟೈಮು ಅಕ್ಕ, ಇನ್ನ ಒಂದು 5 ನಿಮಿಷ. ಲಾಸ್ಟ್ 5 ಮಿನಿಟ್ಸು. 5 ಮಿನಿಟ್ಸಲ್ಲಿ ಎಷ್ಟಾಗುತ್ತೋ ಅಷ್ಟೇ ಗೈಸ್. ಎಕ್ಸ್ಟ್ರಾ 5 ಮಿನಿಟ್ಸ್ ಕೊಟ್ಬಿಟ್ಟಿದ್ದೀನಿ. ಫುಲ್ಲು ಟೈಮ್ ಅಪ್ ಆಗಿದೆ ಅಕ್ಕ, ಮುಗೀತು ನಿಮ್ಮ ಸಮಯ. ಬಕೆಟ್ ಬಿದ್ದಿದ್ದು ಅಮ್ಮ, ಟೈಮ್ ಮುಗೀತು. ಇಲ್ಲ ಅದೇನು ಹೇಳ್ತಾರ ಲೆಮನಿಗೆ ಕನ್ನಡದಲ್ಲಿ ಏನಂತಾರೆ? ಲಿಂಬೆ ಹಾ, ಲಿಂಬೆ ಹಣ್ಣು. ಲಾ ಹೇಳ್ತಾರೆ ಲಿಂಬೆಹಣ್ಣು. ನಿಂಬೆ. ಫೈನಲಿ ಇವಾಗ ಈ ಒಂದು ಬ್ಯೂಟಿಫುಲ್ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಅಮ್ಮ ಮತ್ತೆ ಅಕ್ಕದು ಇಬ್ಬರದು ಮುಗ್ದಿದೆ. ನೆಕ್ಸ್ಟ್ ಕಾಂಪಿಟೇಷನ್ ನೆಕ್ಸ್ಟ್ ಇವ್ರಿಬ್ರದೆ. ಏನ್ ಬಿಡ್ತಾರೋ ಗೊತ್ತಿಲ್ಲ, ದೇವರಿಗೆ ಬಿಟ್ಟಿದ್ದು. ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಹೋಗಿ ನಿಮ್ಮ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬಿಡಿ. ನಿಮ್ದು ಆ ಕಡೆ ಸೈಕಲಿಂದ ಸೈಕಲ್ ಆ ಕಡೆ ತಳ್ಳ, ಆ ಕಡೆಗೆ ಹೋಗು. ಇಲ್ಲ ಎಷ್ಟು ಬೇಕಾ ತಗೋ. ನನಗೆ ಇವಾಗ ಗೊತ್ತಾಯ್ತು ನಮ್ಮ ಚೋಟಮ್ಮರಿ ಆ ಪ್ಲೇಟ್ ಏನಕ್ಕೆ ಎತ್ಕೊಂಡವಳು ಅಂತ. ನಾನು ಏನಕ್ಕೆ ಎತ್ಕೊಂಡಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಒಂದು ಸರ್ಕಲ್ ಹಾಕೋದಿಕ್ಕೆ ಪ್ಲೇಟ್ ತಗೊಂಡ್ಬಂದಿರೋದು. ವಾಟ್ಸಪ್ ಕಣ್ರಿ, ಅಣ್ಣ ನೋಡ್ತವನೆ ಏನ್ ಮಾಡ್ಬೋದು ಇವಳು ಅಂತ. ಆಗಲ್ಲ ನಿನ್ ಕೈಲಿ ಆಗಲ್ಲ, ನನಗೆ ಗೊತ್ತು. ಓಡು ಅಮ್ಮ. ನೀನ್ ಏನ್ ಅನ್ಕೊಂಡಿದ್ದೆ ಚಿರಾನ? ಅವನು ಹೇಳಿಲ್ವಾ? ಅವ್ನು ಏನಂದ ಅಂದ್ರೆ, ನಮ್ ಚಿರು ಏನಂದ ಅಂದ್ರೆ, ಆಂಟಿ ನೀವು ನಾನು ಏನೇನೋ ಅನ್ಕೊಂಡಿದ್ರೆ ನಾನು ಬರೀ ಖಾಲಿ ಪಲಾವ್ ಅಂತ ಹೇಳ್ತಾನೆ. ಓಕೆ, ನಿಮಗೆ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. 10 ಮಿನಿಟ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂತ ನೋಡ. ಇರೋ ಓಕೆನಾ? ರೆಡಿ? 3, 2 ಮಾಡ್ತೀನಿ. 3, 2, 1 ಸ್ಟಾರ್ಟ್. ಮಾಡ್ತವ್ರೆ ಗೈಸ್, ಮಾಡ್ತವ್ರೆ. ಶುರುವಾಗಿದೆ ಗೈಸ್. ಇಂಥ ರಂಗೋಲಿ ಎಲ್ಲೂ ನೋಡಿರಲ್ಲ ಇವರಿಬ್ರದ್ದು. ನೆಕ್ಸ್ಟ್ ಲೆವೆಲ್ ರಂಗೋಲಿ ಅನ್ಕೊಳ್ಳಿ. ಅಣ್ಣ ಶುರು ಮಾಡಿದ್ದು ಏನ್ ಗೊತ್ತಾ? ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಹಾಡ್ ಬಿಡ್ಸೋನೆ.
ಈ ಕಡೆ ನಮ್ಮ ಚೋಟ ಮರಿ ಸರ್ಕಲ್ ಹಾಕ್ಬಿಟ್ಟು ಸೂರ್ಯ ಕಣ್ಣು ಹೊಡೆದ. ಹುಷಾರು, ಬಟ್ಟೆ ಗಲೀಜ್ ಮಾಡ್ಕೋಬೇಡ. ಗೈಸ್, ನಮ್ಮ ಗೆಸ್ಟಿಗೆ ಇನ್ನೊಂದು ಬೊಕ್ಕೆ ಅಂತ ಹೇಳಿದ್ನಲ್ಲ, ಬೊಕ್ಕೆ ಬಂದಿದೆ. ಪೋರ್ಟರ್ ಮಾಡಿಸಿದೆ, ಬಂದಿದೆ ಬೊಕ್ಕೆ. ನೋಡೋಣ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಬೊಕ್ಕೆನ. ಗೈಸ್, ಇಲ್ಲೇ ಇದೆ ಬೊಕ್ಕೆ. ಓ, ಸಕ್ಕದಾಗಿ ಮಾಡಿಕೊಟ್ಟವ್ರೆ. ಇದು ನಮ್ಮ ಗೆಸ್ಟಿಗೆ ಕೊಡುವಂಥ ಬೊಕ್ಕೆ. ಇದೇನು ಕ್ಯೂಟಾಗೈತೆ ಮಾರ, ಸೊ ಕ್ಯೂಟ್. ಗೆದ್ದವ್ರಿಗ ಸೀರಿಯಸ್ಲಿ ನಿಮ್ಗೆ ಗೊತ್ತಿತ್ತು ತಾನೇ, ಫಸ್ಟೇ ಯಾರಾದ್ರೂ ಬರ್ತಾರೆ ನಮ್ಗೆ ಹೇಳ್ಬೇಕು ತಾನೇ. ಓ, ಹೀಗೆ ಸಾಕಾಗಿದ್ದೀರ ಅಕ್ಕ. ಅಡಿಗೆ ಮಾಡಿಲ್ಲ. ಸರಿ, ಇದನ್ನ ಹೆಂಗ್ ಒಳಗಡೆ ಇಡೋದು? ಒಳಗಡೆ ಏ ವಾ ವಾ ವಾ, ಏನ್ರಿ ಇಡೀ ಹೋಲಿ ಕಲರ್ನೆಲ್ಲ ಇಲ್ಲೇ ತುಂಬಿಸ್ತಾ ಇದ್ದೀರಾ? ಬಾ ಬಾ ಬಾ, ಸಾಕು. ಆಮೇಲೆ ಒರೆಸುವಂತೆ, ಅದ್ರಲ್ಲಿ ಏನು ತೊಂದರೆ ಇಲ್ಲ ಬುಜ್ಜಿ. ಆಮೇಲೆ ಒರೆಸುವಂತೆ ಮಾಡಿ, ನೀನು ಮುಗಿಸು. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಇವ್ನು ಹುಡುಗಿ ಹೆಸರು ಬರೀತೀನಿ ಇಲ್ಲಿ. ಪಾಪ ಅವಳಿಗೆ ಇವಾಗ ಗೊತ್ತಾಗ್ತೈತೆ ನಾನು ಚೆನ್ನಾಗಿ ಮಾಡ್ತಾರೋ ಚಿರು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾವೆ. ಚಿರು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಿದ್ದಾಳೆ. ಅವನು ಲಾಸ್ಟ್ ಮೂಮೆಂಟಲ್ಲಿ ಏನೂ ಗೊತ್ತಿಲ್ಲ, ಅದೇನೋ ಒಂದು ಆರ್ಟ್ ಗಿಟ್ ಬಿಡಿಸ್ತಾ ಅವನು. ಇವು ಫುಲ್ಲು ಪ್ರಿಪೇರ್ ಆಗಿದ್ಲು, ನಮ್ಮ ಚೋಟ ಮರಿ ಫುಲ್ ಪ್ರಿಪೇರ್ ಆಗಿದ್ಲು. ಇವಾಗ ನೋಡಿದ್ರೆ ಅವಂದೇ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಇದ್ಯಾವುದು ಹಾರ್ಟ್ ನೋಡಿದ್ದೀನಿ. ಬ್ರೌನ್ ಕಲರ್ ಬಾಣ ಯಾವ್ದು ನೋಡಿದ್ದೀನಿ? ಅಯ್ಯೋ, 8ನೇ ಅದ್ಭುತ. ನಿಮ್ಮ ಮಕ್ಕಳು ಡನ್. ಟೈಮ್ ಅಪ್. ಅಯ್ಯಯ್ಯೋ, ಎತ್ತು ಬೆಳ್ಳಿಕ್ಕೆ ಲವ್ಗೆ ನಿನ್ಗೂ ಆಗ್ ಬರಲ್ಲ ಅಂತ ಪ್ರೂಫು. ಈಗ 6 ಜನದ್ದು ರಂಗೋಲಿದು ಇಮೇಜಸ್ ಹಾಕ್ತೀನಿ, ಒಂದ್ಸಲಿ ನೋಡ್ಕೊಳ್ಳಿ. ಇವಾಗ ಟೋಟಲ್ ಇವಾಗ 6 ರಂಗೋಲಿನ ನೋಡಿದ್ದೀರಾ. ಎಲ್ರದ್ದು 6 ಜನ ಬಂದಿರೋದು. ಅಂಡ್ ಈ 6 ಜನ ರಂಗೋಲಿಲಿ ಯಾರು ವಿನ್ನರ್ ಆಗಿರ್ಬೋದು ಗೆಸ್ ಮಾಡಿ. ಅಂಡ್ ಜಡ್ಜು ಬಂದು ಪಾಯಿಂಟ್ಸ್ಗಳೆಲ್ಲ ಕೊಡ್ತಾರೆ. ಅವರ ಪ್ರಕಾರ, ನಿಮ್ ಪ್ರಕಾರ ಒಂದಾದ್ರೆ ಜಡ್ಜು ಕೊಟ್ಟಿ ಯಾರನ್ನ ವಿನ್ ಮಾಡಿಸಿರ್ಬೋದು. ಅವ್ರಿಗೂ ಗೊತ್ತಿರಲ್ಲ ಯಾರ ರಂಗೋಲಿ ಯಾರು ಬಿಟ್ಟಿರೋದು ಅಂತ. ಜಡ್ಜಸ್ಗೂ ಯಾರಿಗೂ ಗೊತ್ತಿರಲ್ಲ, ಬಟ್ ಅವರು ಪಾಯಿಂಟ್ಸ್ ಕೊಡ್ತಾರೆ, ನೋಡ್ಬಿಟ್ಟು ಪಾಯಿಂಟ್ಸ್ ಕೊಡ್ತಾರೆ. ಎಕ್ಸಾಕ್ಟ್ಲಿ ಆ ಒಂದು ರಂಗೋಲಿ ಕಾಂಪಿಟೇಷನ್ಗೆ ಯಾರು ವಿನ್ನರ್ ಆಗಿರ್ಬೋದು ಅದನ್ನ ಕಮೆಂಟ್ ಹಾಕಿ. ಪರ್ಫೆಕ್ಟ್ ಆಗಿ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಯಾರು ವಿನ್ನರ್ ಆಗ್ಬೋದು ಅಂತ ಕಾಮೆಂಟ್ ಹಾಕಿ ಅಷ್ಟೇ.